Hello everyone, welcome back to my channel. This is Bhanu Vlogs. ಇದು ಸಂಡೇ ವ್ಲಾಗ್. ಸಂಡೇ ಸ್ಪೆಷಲಿಗೆ ಅಂತ ಬಿರಿಯಾನಿ ಹಾಗೆ ನಾಟಿ ಸ್ಟೈಲಲ್ಲಿ ಚಿಕನ್ ಗೊಜ್ಜು ಮಾಡಿದ್ದೆ. ಸೊ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜೊತೆಯಲ್ಲಿ ಭಾನು ಮೂವಿ ಮಾಡಿರೋಂಥ ಕೀಟ್ಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ಬಿರಿಯಾನಿನ ನಾಟಿ ಸ್ಟೈಲಲ್ಲಿ ಮಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ರೆಡಿ ಮಿಕ್ಸ್ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ. ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡಿದೆ. ಜೊತೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ 1 ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಪಲಾವ್ ಹೂ, ಹಾಗೆ 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 4 ಬೆಳ್ಳುಳ್ಳಿ ಎಸಳನ್ನ ತೆಗೆದು ಅರ್ಧ ಇಂಚು ಶುಂಠಿನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಜೊತೆಗೆ 2 ಜಾಮೂನ್ ಟೊಮೊಟೊ, ಸ್ವಲ್ಪ ಕಸೂರಿ ಮೆಥಿ, ಹಾಗೆ ಸ್ವಲ್ಪ ಸೋಂಪನ್ನ ಯೂಸ್ ಮಾಡಿದ್ದೀನಿ ನಾನು. ಜೊತೆಗೆ 10 ನಿಮಿಷಗಳ ಕಾಲ ಮುಂಚಿತವಾಗಿ ಚಿಕನ್ನ ವಾಶ್ ಮಾಡಿ ಮಸಾಲೆನ ಬೆರೆಸಿಟ್ಕೊಂಡಿದ್ದೀನಿ, ಚಿಕನ್ ಮಸಾಲಾನ. ಹಾಗೆ ಅರ್ಧ kg ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಏಲಕ್ಕಿ ಹಾಕ್ತೀನಿ, ಸ್ವಲ್ಪ ಓಪನ್ ಮಾಡಾಕ್ತೀನಿ ನಾನು. ಅದಾದಮೇಲೆ ಮರಾಠಿ ಮೊಗ್ಗನ್ನ ಕಟ್ ಮಾಡಿ ಹಾಕಿದ್ದೀನಿ, ಮರಾಠಿ ಮೊಗ್ಗು ಮತ್ತು ಹೂವನ್ನು, ಯಾಕೆಂದರೆ ಅದು ಒಬ್ಬರಿಗೆ ಸಿಕ್ಬಿಡುತ್ತೆ, ಸೊ ಹಾಗಾಗಿ. ಆಮೇಲೆ ಸ್ವಲ್ಪ ಸೋಂಪು, ಕಸೂರಿ ಮೆಥಿ ಹಾಕಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದಿದ್ದೀನಿ. ಅದಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡಿದ್ವಿ. ಟೊಮೊಟೊನೂ ಅದು ನೀರು ಬಿಡೋವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೆಕ್ಸ್ಟು ನಾವು 10 ನಿಮಿಷಗಳ ಕಾಲ ನೆನೆಯಿಟ್ಟಿರುವಂತಹ ಚಿಕನ್ ಮಸಾಲೆ ಜೊತೆ ನೆನೆಯಿಟ್ಟಿರುವಂಥ ಚಿಕನನ್ನು ಆ್ಯಡ್ ಮಾಡಬೇಕಾಗತ್ತೆ. ನಂತರ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೇಕು. ಚಿಕನ್ ಸ್ವಲ್ಪ ಬೇಯಬೇಕು, ಸೊ ಹಾಗಾಗಿ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಬಿಸಿನೀರನ್ನೇ ಆ್ಯಡ್ ಮಾಡ್ಕೊಂಡ್ರೆ ಬೆಟರ್, ಯಾಕೆಂದರೆ ಅದು ಚಿಕನ್ದು ಆ ಟೇಸ್ಟು ಹೋಗಲ್ಲ, ಸೊ ಹಾಗಾಗಿ. ಸೊ ಸ್ವಲ್ಪ ಅದು ನೀರನ್ನು ಹಾಕಿ ಫ್ರೈ ಮಾಡಬೇಕು. ಸೊ ಅದಾದಮೇಲೆ ಒಂದು 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಹಬೆಯಲ್ಲಿ ಬೇಯಿಸಿದ್ರೇ ಬೆಟರು, ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಬೇಗ ಬೇಯುತ್ತೆ, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅದನ್ನು ಕ್ಲೋಸ್ ಮಾಡಿದ್ದೆ, ವಿಷಲ್ ಕೊಡಲಿಲ್ಲ, ಹಾಗೆ ಕ್ಲೋಸ್ ಮಾಡಿದ್ದೆ ಅಷ್ಟೇ. ಸೊ ಇದಾದಮೇಲೆ ನಾನು ತೊಳೆದು ಇಟ್ಟಿದ್ದೀನಿ ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಈ ರೈಸನ್ನು ಆ್ಯಡ್ ಮಾಡಿದ್ಮೇಲೆ ಅದು ಡಬಲ್ ಅಷ್ಟು ನಾವು ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ, ಯಾಕೆಂದರೆ ಈಗ ಆಲ್ರೆಡಿ ಚಿಕನ್ ಬೇಯೋದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿದ್ದೀವಿ. ಅದಕ್ಕೂ ಸರಿ ಹೋಗೋಷ್ಟು ಸಮವಾಗಿ ಅಕ್ಕಿ ಎಷ್ಟು ಹಾಕಿರ್ತೀವಿ ಅದ್ರ 2 ಪಟ್ಟು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಬೇಕು, ಹಾಗೆ ಕುದಿಯೋಕ್ಕೆ ಬಿಡಬೇಕು. ನಾನು ಯಾವಾಗಲೂ ತಕ್ಷಣ ಅದನ್ನು ಕ್ಲೋಸ್ ಮಾಡೋಣ, ಕುಕ್ಕರ್ ವಿಷಲ್ ಬಿಡಲ್ಲ, ಯಾಕೆಂದರೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂದರೆ ಅದು ಫುಲ್ಲು ಕಲಸಿದಂಗೆ ಹಾಕ್ಬಿಡುತ್ತೆ, ತುಂಬ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದು ಫುಲ್ ರೈಸೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕ್ಲೋಸ್ ಮಾಡಿರ್ತೀನಿ ಮುಚ್ಚಳನ. ಸೊ ಹೀಗೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಉದ್ರಾಗಿದೆ. ನಾನು ಮುಂಚೆನೇ ಹೇಳಿದೆ ನಾಟಿ ಸ್ಟೈಲಲ್ಲಿ ಚಿಕನ್ ಗೊಜ್ಜು ಮಾಡಿದೆ ಅಂತ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ನಾನು ಇದನ್ನು ಕೂಡ ಅರ್ಧ kg ಚಿಕನ್ಗೆ ಮಾಡಿದ್ದೀನಿ. ಸೊ ಅರ್ಧ kg ಚಿಕನಿಗೆ 4 ರಿಂದ 6 ಒಣಮೆಣಸಿನ್ಕಾಯಿ ಬೇಕಾಗುತ್ತೆ, ಸ್ವಲ್ಪ ಕಾಯಿ ತುರಿ, ಕಡಲೆ, 2 ಸಣ್ಣಗಿನ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕಾಳುಮೆಣಸು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಧನಿಯಾ, ಸ್ವಲ್ಪ ಅರಿಶಿನ, ಅರ್ಧ kg ಚಿಕನ್, 1 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ಎಣ್ಣೆನ ಕಾಯೋಕ್ಕಿಟ್ಟು ಅದಕ್ಕೆ 6 ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡಿದ್ದೀನಿ. ಅದೆರಡನ್ನೂ ಎಣ್ಣೆಯಲ್ಲಿ ಘಮ್ಮನವರೆಗೂ ಫ್ರೈ ಮಾಡ್ಕೊಬೇಕು. ಅದಾದ ತಕ್ಷಣ ತೆಗೆದು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೆ ಸ್ವಲ್ಪ ಪುಡಿ ಮಾಡ್ಕೋಬೇಕು, ಯಾಕೆಂದರೆ ಆಮೇಲೆ ಅದು ಸಣ್ಣಗಾಗಲ್ಲ. ಹಾಗೆ ಇಷ್ಟು ತರಿಯಾಗಿ ಅದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಇದಕ್ಕೆ ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ, ಕಾಯಿ ತುರಿ,
ಕಡಲೆ. ಇವಾಗ ತಾನೇ ಜಗಳಾಡ್ತಾ ಇದ್ರಿ ಇಬ್ರು. ಓಕೆ ಡನ್. ನೋಡಿದ್ರಲ್ಲ, ಹೀಗೆ ಭಾನುಬೇವಿ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ನಂತರ ಅದೇ ಪ್ಯಾನ್ ಅಥವಾ ಕುಕ್ಕರಲ್ಲಿ ಎಣ್ಣೆನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ನಂತರ ಟೊಮೊಟೊನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ಅರ್ಧ kg ಚಿಕನ್ ನೀಟಾಗಿ ವಾಶ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಅದು ನೀರೆಲ್ಲ ನೀಟಾಗಿ ಫ್ರೈ ಆಗಬೇಕು ಚಿಕನ್ನಲ್ಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಾವು ಇನ್ನೊಂದು 5 ನಿಮಿಷ ಅದನ್ನು ಡೀಪ್ ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ ಆದ ತಕ್ಷಣ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಕುದಿಯೋಕ್ಕೆ ಬಿಡಬೇಕು. ಅದಾದ ತಕ್ಷಣ ಸ್ವಲ್ಪ ಅದಕ್ಕೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅಷ್ಟು ತಿಕ್ನೆಸ್ಸಲ್ಲಿ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು, ಮತ್ತು ನಮಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು. ಇದನ್ನು ಎಷ್ಟು ಗಟ್ಟಿಯಾಗಿ ಮಾಡ್ಕೊತೀವಿ ಅಷ್ಟು ಟೇಸ್ಟಿಯಾಗಿ. ಚಿಕನ್ ಗೊಜ್ಜು ರೆಡಿಯಾಗೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ, ನಾಳೆ ಸೋಮವಾರ ಇದೆ ಅಲ್ವಾ, ಸೊ ಹಾಗಾಗಿ ಪಾಪುಗಳನ್ನ ಹೊರಗಡೆ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಅದಾದಮೇಲೆ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು, ಇದು ಪೇಂಟ್ ಮಾಡಿರೋದು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ. ಯಾಕೆಂದರೆ ಕೆಲವೊಂದು ಸಲ ಮಿಸ್ ಆಗಿಬಿಡುತ್ತೆ ರಂಗೋಲಿ ಹಾಕೋದು, ಹಾಗಾಗಿ ಪ್ರತಿ ಸೋಮವಾರ, ಶನಿವಾರ, ಶುಕ್ರವಾರ ತಪ್ಪದೆ ನಾನು ಹೊಸಲಿಗೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತೀನಿ. ಹಾಗಾಗಿ ಇವತ್ತೊಂದು ಚಿಕ್ಕದಾಗಿರೋಂಥ ರಂಗೋಲಿನ ಬಿಟ್ಟೆ. ಎಳೆ ರಂಗೋಲಿ, ಇದು ಹೂವಿನ ಡಿಸೈನು ಈಗುತ್ತೆ ಅಂತ ಹೇಳಿ ಚಿಕ್ಕದೇ ಸ್ಮಾಲ್ ಬಿಟ್ಟೆ. ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ಅದು ಯಾವಾಗಲೂ ಇಡೋವಂಥದ್ದು ರೂಢಿ. ಹಾಗಾಗಿ ಇನ್ನೂ ಟೈಮ್ ಇತ್ತು, ಅದಕ್ಕೆ ಅಷ್ಟರಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಆದರೂ DDP ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ. ಚಿನ್ನಿ ಆ ಮಾಡಪ್ಪ, ಭೂವಿಮಾ ಆ ಮಾಡಮ್ಮ. ಹೇಗಿದೆ ಟೇಸ್ಟ್ ಹೇಳಿ ಎಲ್ರು? ಟೇಸ್ಟ್ ಹೇಗಿದೆ? ಸೂಪರ್ ಆಗಿಲ್ವಾ? ಖಾರನಾ? ಗೊಜ್ಜು ಜೊತೆ ತಿಂದರೆ ಸ್ವಲ್ಪ ನಿಮಗೆ ಖಾರ, ಯಾಕೆ ಅಂದರೆ ನೀವು ಬಿಸ್ಕೆಟ್ ತಿಂದಿರ ಅಲ್ವ ಇವಾಗ, ಅದಕ್ಕೆ ನಿಮ್ಗೆ ಖಾರ ಅನ್ನಿಸ್ತೇವೆ. ಪರ್ಫೆಕ್ಟ್ ಆಗಿದೆ ಮಗನೇ. ಹೌದಾ? ಆದ್ರೂ ಸ್ವಲ್ಪ ತಿಂದಿದ್ದೀರಲ್ವ, ಅದು ಸ್ವೀಟ್ ಅಲ್ವಾ, ಸ್ವೀಟ್ ತಿಂದು ಸ್ವಲ್ಪ ಖಾರ ತಿಂದ್ರೂ ಖಾರ ಅನ್ಸುತ್ತೆ. ಸರಿನಾ? ಇವಾಗ ಸಬ್ಸ್ಕ್ರೈಬ್ ಮಾಡೋರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಗುಡ್ ನೈಟ್ ಹೇಳಿ. ಗುಡ್ ನೈಟ್. ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಹಾಗಾಗಿ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ. ಇದಾಗಿತ್ತು ಇವತ್ತಿನ ಸಂಡೇ ವ್ಲಾಗ್. ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.